ಆಯ್ತು ನೀವು ನಾನು ಅಪೋಸಿಷನ್ 106 ಅಂತ ಹೇಳಿದ್ರೆ ನೀವೇಳಿ ಎಷ್ಟು ಅಂತ ಆಯ್ತು. ದಿನೇಶ್ ಅವರೇ ನೀವ್ ಹೇಳಿ, ನೀವು ಸರ್ಕಾರ ನಡೆಸೋರು ಎಷ್ಟು ಹಾಕಿದಿರಿ ಅಂತ ಹೇಳಿ ಅದನ್ನ ಸಮರ್ಥನೆ ಮಾಡ್ತೀರಾ? ಒಂದ್ 500 ರೂಪಾಯಿ ಖರ್ಚು ಮಾಡೋ ಯೋಗ್ಯತೆ ಇರಲ್ವಾ? 500 ರೂಪಾಯಿ ಖರ್ಚು ಮಾಡಿ ಚೇಂಜ್ ಮಾಡಿದ್ ಯಾಕಂತ ಹೇಳಿ ಮಾತಾಡಿ ಸರ್, ಮಾತಾಡಿದ್ರೆ ಯಾಕೆ ಎಲ್ಲದ ಬಗ್ಗೆ ದೇವದುರ್ಗದಲ್ಲಿ ಹೊಡೆದಿದ್ದೀರಲ್ಲ ಗ್ರಾಮ ಉದ್ಯೋಗ ಯಾವ ಅಧಿಕಾರಿ ತಪ್ಪು ಮಾಡಿದ್ದಾನೆ ಅವನ ಮೇಲೆ ರಾಮನಗರ ಬಗ್ಗೆ ಚರ್ಚೆ ಮಾಡ್ತೀರಾ? 100 ಕಡೆ ಆಗಿದೆ, 1000 ಕಡೆ ಆಗಿದೆ ಅಂತ ತೋರಿಸಿ ಬಿಡ್ಲಿ ಸರ್. ಬಿಲ್ ಮಂಡಿಸಿ ಸರ್. ಒಂದು ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಅಲ್ಲಿ ಒಂದು 10 ಕಡೆ ಚೇಂಜ್ ಮಾಡಕ್ ಇರಲ್ಲ ಸರ್. ಕೂತ್ಕೊಳ್ಳಿಲ್ಲ, ನೀವು ಕೂತ್ಕೊಳ್ಳಿ. ಮಧುಬಾಯಿ ನಾಯ್ಕರೇ, ನೀವು ಮಾಡಿ ಕೂತ್ಕೊಂಡು ನಿಲ್ತಾರೆ. 10 ಕಡೆ ಚೇಂಜ್ ಮಾಡಿಲ್ಲ ಸರ್. 10 ಕಡೆ ತೋರಿಸಿ ದಾಖಲೆಗಳು ಇಡಿ. 500 ಕಡೆ ಚೇಂಜ್ ಆಗಿದೆ, 5,000 ರೂಪಾಯಿ ಖರ್ಚು ಮಾಡಿದ್ದಾರೆ, 25 ಲಕ್ಷ ಹಗರಣ ಆಗಿದೆ ಅಂತ ಹೇಳಿ ನಾವು ಎಲ್ಲಿದೆ? ತೆಗೆದ್ಬಿಟ್ಟು 4 some exemption should be given. ಈಗ ಪ್ರತಿಪಕ್ಷ ನಾಯಕರ ಮಾತಾಡ್ತೀವಿ. 500 ರೂಪಾಯಿ ಬೆಲೆ ಇಲ್ಲ, ನೀವು ಹೇಳೋ ಪ್ರಕಾರ 500 ರೂಪಾಯಿ ಇಲ್ಲ, ಬೆಲೆ ಇಲ್ಲ. ನಾನು ಒಂದು 500 ರೂಪಾಯಿ ಕೊಟ್ಟು ವಿಧಾನಸೌಧದ ಮುಂದೆ ಬೋರ್ಡ್ ಹಾಕ್ಬಿಡ್ತೀನಿ, ಬಿಟ್ಬಿಡ್ತೀರಾ? ಕಾನೂನು ನಾನು ಹೇಳ್ತಾ ಇರೋದು. ದುಡ್ಡಿನ ಪ್ರಶ್ನೆ ಬೇಡ, ಆಮೇಲೆ ದುಡ್ಡು ಆಮೇಲೆ ಪ್ರಶ್ನೆ ಮಾಡ್ತೀನಿ ನಾನು, ಎಷ್ಟೇ ಆದ್ರೂ ಮಾಡ್ತೀನಿ. ಯಾರು ಅಧಿಕಾರ ಕೊಟ್ಟವರು? ಅಧಿಕಾರ ಕೊಟ್ಟವ್ರು ಯಾರು? ಅವ್ರ ಮೇಲೆ ಏನ್ ಆಕ್ಷನ್ ಮಾಡ್ತೀರಾ? ಹಾಕಿ ಇಲ್ಲ, ನಾನು ಹೇಳೋದು ಒಂದೇ ನಿಮಿಷ, ಹಾಕಿಲ್ಲ ಅಂತ ಹೇಳಿದ್ರೆ ಹೇಳ್ಬಿಡಿ, ನಾವೇ ನಿಂತ್ಕೊಂಡು ಬೇಕಾದ್ರೆ ಕ್ಷಮಾಪಣೆ ಕೇಳ್ಬಿಡ್ತೀನಿ. ನಾನೇ ನಿಂತ್ಕೊಂಡು ವಿರೋಧ ಪಕ್ಷ ನಾಯಕನಾಗಿ ನಾನು ಸದನ ಮುಂದೆ ಕ್ಷಮಾಪಣೆ ಕೇಳ್ತೀನಿ.